ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಅಲ್ಲಿ ನಾನೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಅಲ್ಲಿ ಅಪ್ಪ ಮತ್ತು ಮಗ. ನೋಡಿ, ಇಲ್ಲಿ ಊಟಿ ತುಂಬ ಮಳೆ ಬರ್ತಿದೆ. ಸ್ಕೂಲಿಗೆ ಕಳಿಸ್ಬೇಕು, ಬಸ್ಸಿಗೆ ಕಾಯ್ತಾ ಇದ್ದಾರೆ ಅಪ್ಪ ಮಗ. ನೋಡಿ, ಅಪ್ಪ ಮಗುಗೋಸ್ಕರ ಎಷ್ಟು ಸೇಫ್ಟಿ ಮಾಡ್ತಾರೆ. ಒಬ್ಬ ಅಪ್ಪ ಅದನ್ನು ಆ ಮಗು ಆ ಚಳಿಲು ಅಪ್ಪನ ಅಷ್ಟೇ ಪಡೆದಿದೆ. ಆದರೆ ಅಪ್ಪ ಅದನ್ನು ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಕೆಲವು ಮಕ್ಕಳಿಗೆ ಗೊತ್ತಾಗಲ್ಲ. ಆದರೆ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಮಕ್ಕಳಿಗೆ ಬೆಳೆಸ್ತಾರೆ. ನಂತರ ಆಗಬಾರ್ದು ಮಕ್ಕಳು ಅಂತೇಳಿ. ಆದರೆ ಅದೇ ಮಕ್ಕಳು ಬೆಳೆದಾದ್ಮೇಲೆ ಅಪ್ಪ ಏನು ಮಾಡ್ದ, ಅಮ್ಮ ಏನು ಮಾಡ್ದ ಅಂತ ಕೇಳ್ತಾರೆ ಅಲ್ವಾ. ನೋಡಿ, ಮನೆಗಳಿರೋದು ತುಂಬ ದೂರದಲ್ಲಿ ಮನೆಗಳಿದೆ. ಮನೆಗಳೆಲ್ಲ ತುಂಬ ದೂರದಲ್ಲಿ ಮನೆಗಳಿರ್ತವೆ. ಈ ಮೇನ್ ರೋಡಿಗೆ ಬಂದುಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಹತ್ತಿಸ್ಬೇಕು. ಅದು ಫ್ಯಾಮಿಲಿ ಕರ್ತವ್ಯ. ಆದರೂ ಅಪ್ಪ ಅಮ್ಮ ಮಾಡೋ ತ್ಯಾಗದ ಮುಂದೆ ಬೇರೆ ಏನಿಲ್ಲ. ನೋಡಿ, ಸ್ಕೂಲ್ ಬಸ್ಗಳಿದು ಬಂತು, ಬರ್ತಾನೆ ಇರ್ತವೆ. ಈ ಥರ ಸ್ಕೂಲ್ ಬಸ್ಗಳು ಏನಂದರೆ ಇಲ್ಲಿ ಊಟಿಲಿ ಬರ್ತಾನೆ ಇರ್ತವೆ. ನೋಡಿ, ಅಪ್ಪ ಮಗುನ ಹತ್ತಿಸ್ತಾ ಈಗ ಹತ್ತಿಸಿದ್ರು. ನಾನೇನು ಹೇಳೋದಂದರೆ, ಯಾಕೆ ಕೆಲವು ಮಕ್ಕಳುಗಳು ಅಪ್ಪ ಅಮ್ಮನ ತ್ಯಾಗಗಳನ್ನ ಮರ್ತ್ಬಿಡ್ತಾರೆ ಅಂತ ಅರ್ಥ ಆಗಲ್ಲ ಅಲ್ವಾ. ಓಕೆ, ಅರ್ಥ ಮಾಡ್ಕೊಂಡು ಯೋಚನೆ ಮಾಡಬೇಕು. ಮಕ್ಕಳುಗಳು ಯೋಚನೆ ಮಾಡಬೇಕು. ಯಾಕಂದರೆ ಅಪ್ಪ ಅಮ್ಮ ತ್ಯಾಗದಿಂದ ಮಕ್ಕಳುಗಳು ಬೆಳೀತಾರೆ, ಚೆನ್ನಾಗಾಗ್ತಾರೆ, ಗಟ್ಟಿಮುಟ್ಟಾಗ್ತಾರೆ. ಆದರೆ ಅವ್ರು ಗಟ್ಟಿಮುಟ್ಟು ಹಾಕ್ಬಿಟ್ಲೆ ಅಪ್ಪ ಅಮ್ಮನ ತ್ಯಾಗನ ಮರ್ತ್ಬಿಡ್ತಾರೆ. ಅಷ್ಟೇ ಜೀವನ. ಬಾಯ್ ಕನ್ನಡ.